ಈ ವಿರಾಜಣ್ಣ ಯಾಕೆ ಫೋನ್ ಎತ್ತಾ ಇಲ್ಲ? ನನಗಂತೂ ಈ ಜೀವನವೇ ಬೇಸರ ಆಗ್ತಿದೆ. ಆಹಾ, ಓಹೋ, ಬಿಸಿ ಇರೋ ಅನ್ನ ಹಾರೋಗ್ತಿದೆ, ಕೊತ ಕೊತ ಅಂತ ಕುದಿತಿರೋ ಸಾಂಬಾರು ತಣ್ಣಗಾಗ್ತಿದೆ, ಹಚ್ಚಿಟ್ಟಿರೋ ತರಕಾರಿ ಬಾಡೋಗ್ತಿದೆ. ಅಯ್ಯೋ ದುರ್ವಿಧಿಯೇ, ನಿಮ್ಮನ್ನು ಕೇಳುವವರು ಯಾರು ಇಲ್ಲದೆ ಹೋದರೆ. ಸಮಾಧಾನ ಮಾಡ್ಕೊಳ್ಳಿ. ಒಬ್ಬನೇ ಇದ್ರೂ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲ. ಇನ್ನು ಮಿಸ್ ಮುಗುತಿ ಜೊತೆ ಇಡೀ ದಿನ ಕೆಲಸ ಮಾಡಬೇಕಾದ್ರೆ ಅದೆಷ್ಟು ತಲೆ ತಿಂದಿರಬೇಡ. ಪಾಪ ನಮ್ಮ ಹುಡುಗಿ ಕೇಳೋಣ ಅಂದರೆ ನನ್ನ ಬ್ಲಾಗ್ ಬೇರೆ ಮಾಡಿಬಿಟ್ಟಿದ್ದಾಳೆ. ನೀವು ಬೇಜಾರಾಗ್ಬೇಡಿ, ಹೇಗಾದ್ರೂ ಮಾಡಿ ವಿರಾಜಣ್ಣನ ಕರೆಸಿ ನಿಮ್ಮನ್ನೆಲ್ಲ ವಿರಾಜಣ್ಣನ ಹೊಟ್ಟೆಗೆ ಹೋಗೋ ಭಾಗ್ಯ ನಾನು ತಂದು ಕೊಡ್ತೀನಿ. ಆಯ್ತಾ? ಆದ್ರೆ ಹೇಗೆ? ಹಾ, ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ಅಲ್ಲ ಸಾರಿನ ತಳಮಳ. ಎಸ್, ಹಾಗೆ ಮಾಡ್ತೀನಿ. ವಿರಾಜಣ್ಣ, ನಾಗು ಎಂತ ಒಳ್ಳೆ ಐಡಿಯಾ ಕೊಟ್ಟೆ ನಾಗು. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಎಷ್ಟೊತ್ತಂತ ಕಾಯೋದು? ಮೊದಲು ಊಟ ಮಾಡಿ. ಇವತ್ತು ನನಗೆ ಊಟ ಬೇಡ ನಾಗು, ನನ್ನ ಊಟನೂ ನೀನೇ ಮಾಡು. ಇದನ್ನ ಹೇಳಕ್ಕೆ ಇಷ್ಟು ಸುತ್ತಾಕ್ಸಿದ್ರ? ಸರಿ, ನಾನು ಊಟ ಮಾಡೋದ್ನ. ಅಯ್ಯ, ಊಟನೂ ಬೇಡ. ನಾ ಬರೆಯೋ ಪತ್ರನೇ ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಸೇತುವೆ ಆಗತ್ತೆ ಮಿಸ್ ಮುಗುತಿ. ಓದೋಕ್ಕೆ ರೆಡಿ ಆಗಿರೋ. ನಾನೊಂದು ಹುಡುಗಿಗೆ ಬರೀತಿರೋ ಫಸ್ಟ್ ಲೆಟರ್. ಓದಾದ್ಮೇಲೆ ನಿನ್ನ ಮುಖದಲ್ಲಿ ಖಂಡಿತ ಸ್ಮೈಲ್ ಬರುತ್ತೆ.